ಇನ್ಮೇಲೆ ಆ ದೈವ ಶಕ್ತಿ ಮೀರಿದ ಪೂಜೆನ ನಾನ್ ಮಾಡ್ಬೇಕು. ಆಗ್ಲೇ ಆಗ್ಲೇ ಇವಳ ಆತ್ಮ ಅವಳ ದೇಹದೊಳಗಡೆ ಹೋಗಿ ಬಾಯಿ ಬಿಡೋದು. ಭವತಿ ಭಿಕ್ಷಾಂದೇಹಿ. ಯಾರವ ನೀನು? ಬಾಗಲ್ ತೆಗ್ದದೆ ಅಂತ ಗೂಳಿ ನುಗ್ದಂಗ್ ನುಗ್ತಿದ್ಯಾ? ಏಟ್ ಧೈರ್ಯ ನೋಡು ನಿಂಗೆ. ಯಾರೋ ಬಾ ತಾಯಿ ಅಂತ ಕರೆದಂಗಾಯ್ತು, ಅದಕ್ಕೆ ಒಳಗ್ ಬಂದೆ. ನಿನ್ನದ್ ನೀನೆ ಅದೃಷ್ಟ ಲಕ್ಷ್ಮಿ ಅನ್ಕೊಂಡಿದ್ಯಾ? ಒಳಗ್ ಬಾ ಅಂತ ನಾವ್ ಕರಿಯಾಕಿ. ಸುಮ್ಕೆ ಹೋಗವ. ಅವರವರ ಭಾವಕ್ಕೆ ಅವರವರ ಭಕುತಿಗೆ ತಕ್ಕ ಹಾಗೆ ನಾನ್ ಕಾಣ್ತೀನಲ್ಲ. ಒಬ್ರು ಬಾ ಅಂದ್ರೆ ನೀನ್ ಹೋಗು ಅಂತ ಹೇಳ್ತಾ ಇದೀಯ. ಹೋಗ್ತೀನಿ ಬಿಡು. ವಿದ್ಯಾ, ಆ ಅಮ್ಮನ್ ಯಾಕವ ತಡಿತಿದ್ಯಾ? ಏನಾದ್ರೂ ಕೊಟ್ಟು ಕಳ್ಸು ಮುಂದಕ್ಕೆ. ಅಲ್ಲ ಕಣವ, ಮನೆ ಮನೆ ಬೇಡ್ಕೊಂಡ್ ತಿನ್ನೋಳವಳು. ಪ್ರಸಾದ ಕೊಡೋ ತನಕ ಕಾಯ್ತಾಳೆ. ಅವಳ ಪಾಡಗಳು ಒಯ್ತಾಳು ಬಿಡವ. ಈಶ್ವರಿ, ಒಟ್ಟು ತುಂಬ್ದವ್ರಿಗೆ ಕರೆದು ಊಟ ಹಾಕೋದಲ್ಲ, ಬೇಡ್ಕೊಂಡ್ ಬಂದವ್ರಿಗೆ ಕರೆದು ಅವ್ರು ಕೇಳಿದ್ದನ್ನ ಕೊಡ್ಬೇಕು. ಅನ್ನಕ್ಕೆ ಭೇದ ಇಲ್ಲ ಅಂದ್ಮೇಕೆ ಮನ್ಸರಿಗೆ ಯಾಕೆ ಭೇದ? ಅಮೃತವಾಣಿ ನುಡ್ದೆ ಕಣಪ್ಪ. ನಾನ್ ಭಕ್ತಿಯಿಂದ ಒಂಚೂರ್ ನೈವೇದ್ಯ ಬೇಡ್ತೀನಿ ಹೊರತು ಆಸ್ತಿ ಅಂತಸ್ ಕೇಳ್ತೀನ? ಅಜ್ಜಿ, ನೀವಿರಿ, ಪೂಜೆ ಆದ್ಮೇಲೆ ಪ್ರಸಾದ ತಗೊಂಡೋಗಿರಿ. ಭದ್ರಾ, ಪೂಜೆ ಆಗದೆ ಅನುಮಾನ ಅದೆ, ಪ್ರಸಾದ ಹೆಂಗಪ್ಪ ಕೊಡ್ತೀಯ? ಯಾಕೆ ಪೂಜೆ ಆಗಲ್ಲ ಅಂತ ಹೇಳ್ತಿದ್ಯಾ? ಅಂತ ಸಮಸ್ಯೆ ಏನಿದೆ? ಅಲ್ಲ ಕಣವ, ನಿಂಗೆ ಯಾಕೆ ಬೇಕು ಇದು? ನನಗ್ ಪ್ರಸಾದ ಕೊಡ್ತೀನಿ ಅಂತ ಹೇಳಿದ ಮನೇಲಿ ಆತಂಕ ತುಂಬಿರ್ಬೇಕಾದ್ರೆ ನನ್ನಿಂದ ಪರಿಹಾರ ಹೇಳ್ಬೋದೇನು ಅಂತ ಕೇಳ್ದೆ. ಅಜ್ಜಿ, ನನ್ನ ಹೆಂಡ್ರು ಇವತ್ತು ನವರಾತ್ರಿ ವ್ರತ ಮಾಡ್ತಾವಳೆ. ಆದ್ರೆ ಪೂಜೆ ಮಾಡಕ್ ಹೋದಾಗ ಶ್ಲೋಕ ಹೇಳ್ಬೇಕಾದ್ರೆ ಮಾತೆ ಹೊಡ್ದಂಗ ಆಗ್ಬಿಟ್ಟೈತೆ. ಅದಕ್ಕೆ ಈ ಪೂಜೆ ನಡೆದದೋ ಇಲ್ವೋ ಅಂತ ನಮ್ಮೆಲ್ರಿಗೂ ಆತಂಕ ಆಗದೆ. ಅದಕ್ ಪೂಜೆ ಯಾಕೆ ನಿಲ್ಲಿಸ್ಬೇಕು? ಭಕ್ತಿ ಅನ್ನೋದು ತೋರ್ಪಡಿಕೆ ವಸ್ತು ಅಲ್ಲ. ಅದು ಮನ್ಸಿಗೆ ಸಂಬಂಧಪಟ್ಟಿರೋ ವಿಷಯ. ಅದು ದೇವರು ಮತ್ತೆ ಭಕ್ತರ ಮಧ್ಯೆ ಇರುವಂತ ಒಂದು ಪವಿತ್ರವಾದ ಸಂಬಂಧ. ಈಗ ಶ್ಲೋಕ ಇವಳೇ ಹೇಳ್ಬೇಕು ಅಂತ ಏನಿಲ್ಲ. ಅವಳ ಪರವಾಗಿ ಮಾತೃ ಸ್ವರೂಪಿಣಿ ಆದವರು ಯಾರ್ ಬೇಕಾದ್ರೂ ಹೇಳ್ಬೋದು. ಅಂದ್ರೆ ವ್ರತಕ್ಕೇನು ಅಪಚಾರ ಆಗಕ್ಕಿಲ್ವೇ? ಇಲ್ಲ ತಾಯಿ, ಅವಳಿಗೆ ಬೇಕಾಗಿರೋದು ನಿಷ್ಕಲ್ಮಶವಾದ ಭಕ್ತಿ. ಶ್ಲೋಕ ಯಾರು ಹೇಳಿದ್ರು ಯಾವ ಅಪಚಾರನೂ ಆಗೋದಿಲ್ಲ. ಈ ಮಗುಗೆ ತಾಯಿ ಸ್ಥಾನದಲ್ಲಿರೋರು ಯಾರ್ ಬೇಕಾದ್ರೂ ಶ್ಲೋಕ ಹೇಳ್ಬೋದು. ಅಯ್ಯಯ್ಯೋ, ನಂಗ್ ಶಿವನೇ ನಾರಾಯಣ ಅನ್ನಕ್ಕೆ ಕಷ್ಟ, ಅಂಥದ್ರಲ್ಲಿ ಈ ಶ್ಲೋಕ ಹೇಳಕ್ಕೆಲ್ಲ ಬರ್ತದೆ?
ಸುಭಾಷ ಯಾರೋ ನಡೀತವ್ರೆ ಕಣೋ, ಕಳ್ಸೋ. ಸಾವಿತ್ರಿ, ಸಾವಿತ್ರಿ ನೀನಾದ್ರೂ ಹೇಳು ಸಾವಿತ್ರಿ, ನಂಗ್ ಆಯ್ತಾ ಇಲ್ಲ ಸಾವಿತ್ರಿ. ಸಮಾಧಾನ ಮಾಡ್ಕೊಳವ, ಏನು ಆಗಕ್ಕಿಲ್ಲ. ಅಯ್ಯೋ ಅದ್ಗೆ ಅಮ್ಮಂಗ್ ಯಾಕೆ ಹಿಂಗ ಆಯ್ತಾ ಇದೆ ಅಂದ್ರೆ ಆ ಉಡುಪಿ ಮಾಡಿರೋ ಪೂಜೆನಾಗ ಏನೋ ವ್ಯತ್ಯಾಸ ಆಗದೆ. ಅದೇನು ಅಂತ ನಾನು ನೋಡ್ಕೊ ಬರ್ತೀನಿ. ಚಿತ್ರ, ನೀನ್ ಅಮ್ಮನ್ ನೋಡ್ಕೊತಾ ಇರು. ಅಮ್ಮ, ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡ. ಯಾರೋ ನನ್ ಮೈ ಮೇಲೆಲ್ಲ ನೆಡ್ತಾಡ್ದಂಗ ಆಯ್ತೈತೆ ಕಡೆ. ನಂಗ್ ನೋವು ತಡಿಯಕ್ ಆಗ್ತಿಲ್ಲ. ಅಶೋ ದೇವ್ರೆ, ನಮ್ಮ ಅತ್ತಿಗೆ ಗತಿನ ಹಿಂಗಾಗೈತೆ ಅನ್ಮಕ್ಕೆ ಇನ್ ನನ್ ಮಗಳ ಗತಿ ಏನಾಗಿರ್ಬೇಕಪ್ಪ. ಅಯ್ಯೋ ಸುಭಾಷ, ನಾನು ಬರ್ತೀನಿ ಇರ್ಲಾ. ಅಲ್ಲಿ ಎಲ್ಲ ಎಡ್ಬಟ್ ಆಗೋಗದೆ. ಅಲ್ಲಿ ನಮ್ಮ ಅವ್ವಂಗೆ ಅಲ್ಲಿ ನೋಡಿದ್ರೆ ನಮ್ಮ ಅಮ್ಮ ನೋವು ಅಂತ ನಳ್ಳಾಡ್ತಾವಳೆ. ಅಂದ್ರೆ ನೀನು ನಿನ್ನ ಆಟನ ಶುರು ಮಾಡ್ಬಿಟ್ಯಾ? ನೋಡ್ತಾ ಇರ, ಇನ್ನು ಮುಂದೆ ನನ್ನ ಅಸಲಿ ಆಟನ ನಾನ್ ಶುರು ಮಾಡ್ತೀನಿ. ನೀನ್ ಯಾರಿಗೆ ಹೇಳ್ತಾ ಇದೀಯಾ? ಯಾರ ಆಟ ಶುರು ಮಾಡಿದ್ರು? ಆ ದೇವಿ ಅವಳ ಭಕ್ತರನ್ನ ರಕ್ಷಣೆ ಮಾಡೋದಕ್ಕೆ ಶುರು ಮಾಡಿದಾಳೆ. ಅದಕ್ಕೆ ಈಗೆಲ್ಲ ಆಗ್ತಿರೋದು. ಇದ್ರ ಹಿಂದೆ ಇರೋ ಸೂತ್ರಧಾರಿ ಅವಳೇ. ಈಗ ನಾವ್ ಏನ್ ಮಾಡೋದು? ನಮ್ಮ ಅಮ್ಮನ್ ನೋವು ಕಮ್ಮಿ ಹೆಂಗ್ ಮಾಡೋದು? ಆ 3 ಅಡಿ ವ್ರತ ಹೆಂಗ್ ತಡಿಯೋದು? ಅವಳು ನಾನ್ ನೋಡ್ಕೊಳ್ತೀನಿ. ಅವಳ ಆಟನ ಮುಂದುವರ್ಸೋದಕ್ಕೆ ನಾನ್ ಬಿಡೋದಿಲ್ಲ. ಈಗ ನಿಮ್ಮವ್ವನ ನೋವೆಲ್ಲ ಕಮ್ಮಿ ಆಗುತ್ತೆ. ಇನ್ ಮೇಲೆ ಆ ದೈವ ಶಕ್ತಿ ಮೀರಿದ ಪೂಜೆನ ನಾನ್ ಮಾಡ್ಬೇಕು. ಆಗ್ಲೇ ಇವಳ ಆತ್ಮ ಅವಳ ದೇಹದೊಳಗಡೆ ಹೋಗಿ ಬಾಯಿ ಬಿಡೋದು. ನನ್ ಮಗಳು ಯಾಕೆ ಜ್ಞಾನ ಇಲ್ದಿರೋ ಕೂತವಳೆ? ಇವಳನ್ನ ನನ್ನ ಮಂತ್ರ ಶಕ್ತಿಯಿಂದ ಬಂದಿ ಮಾಡಿದ್ದೀನಿ. ಈಗ ಇವಳ ಆತ್ಮ ನನ್ನ ಕಪಿ ಮುಷ್ಟಿ ಒಳಗಡೆ ಇದೆ. ಅಯ್ಯೋ, ಆ ದೈವ ಶಕ್ತಿಯಿಂದ ನನ್ ಮಗಳಿಗೆ ಏನಾರ ಆಗ್ಬಿಟ್ರೆ ನಾ ಏನ್ ಮಾಡ್ಲಿ? ಅವಳನ್ನ ಸರಿ ಮಾಡ್ಬಿಡು, ನಾ ಕರ್ಕೊಂಡು ಹೊಂಟೋಯ್ತೀನಿ. ಏಯ್, ಆತ್ಮ ಬಂಧನ ಪೂಜೆ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ನನ್ನ ದಿಗ್ಬಂಧನ ದಾಟಿ ಇವಳನ್ನ ಯಾವ ಶಕ್ತಿನೂ ಏನು ಮಾಡ್ಕೊಳಕ್ಕಾಗಲ್ಲ. ಹಾಗೇನಾದ್ರೂ ಮಧ್ಯದಲ್ಲಿ ಪೂಜೆ ನಿಂತೋದ್ರೆ ನಿನ್ನ ಮಗಳ ಪ್ರಾಣಕ್ಕೆ ಅಪಾಯ. ಅಯ್ಯೋ, ಹಂಗ್ ಮಾತ್ರ ಆಗ್ಬಾರ್ದು ತಾಯಿ. ನನ್ ಮಗಳನ್ನ ಹೆಂಗಾರು ನೀನೇ ಕಾಪಾಡ್ಬೇಕು. ಇವತ್ತು ಅವಳನ್ನ ನಾನೇ ನೋಡ್ಕೊಳ್ತೀನಿ. ಏನೇ ಆಗ್ಲಿ, ಇವತ್ತು ಅವಳು ಬಾಯಿಂದ ಸತ್ಯನ ನಾನೇ ಹೊರಗಡೆ ಬರೆಸ್ತೀನಿ. ಇದರಿಂದ ಯಾವ ಬದಲಾವಣೆನೂ ಇಲ್ಲ. ಅವ್ವ, ಅವಳ ಕಾಲು ಸರಿ ಹೋಗದೆ ವ್ರತಾನು ಕೊನೆಯ ಹಂತಕ್ ಬಂದ್ ನಿಂತದೆ. ವ್ರತ ಏನಾರ ಪೂರ್ತಿ ಆಗೋದ್ರೆ ಏನವ ಕತೆ? ಮಾಡ್ಲಿ ಬಿಡೆ, ಅಲ್ಲಿ ನಮ್ಮ ಆಟ ನಡೀತಾ ಇರ್ಬೋದು. ಆದ್ರೆ ಉಲುಪಿ ಮಾಟದಾಟ ಸಂದಾಗ್ ವರ್ಕೌಟ್ ಆಯ್ತೈತೆ ಅಂದಂಗಾಯ್ತು. ನೋಡ್ತಾ ಇರು, ಹೊತ್ತಿ ಅವಳ ಸತ್ಯವ ಹೆಂಗ್ ಬಾಯ್ ಬಿಡ್ತಾಳೆ ಅಂತವ. ಏ ದೇವಿ, ನಿನ್ನ ಆಶೀರ್ವಾದ ನಿನ್ನ ಭಕ್ತರ ಮೇಲಿದ್ರೆ ನನ್ನ ಮಾಟ ಮಂತ್ರದ ಶಕ್ತಿ ನಿನ್ನ ಭಕ್ತರ ಮೇಲಿದೆ. ನಿನ್ನ ಬಂಧನದಲ್ಲಿಟ್ಟು ನನ್ನ ಕಾರ್ಯನ ನಾನು ಸಾಧಿಸಬಲ್ಲೆ. ಈ ಉಲುಪಿ ಶಕ್ತಿ ಏನು ಅಂತ ನಾನ್ ತೋರಿಸ್ತೀನಿ. ನಿನ್ನ ಭಕ್ತಿ ಬಾಯಿಂದ ಸತ್ಯನ ಹೊರತಂದು ದೈವ ಶಕ್ತಿಗಿಂತ ನನ್ನ ಶಕ್ತಿ ಮೇಲು ಅನ್ನೋದನ್ನ ನಾನ್ ತೋರಿಸ್ತೀನಿ. ಏನ್ ಹೇಳ್ತಿದೀಯವ್ವ? ನೀ ದ್ಯಾವ್ರನ್ನ ಬಂದ್ಸಿದ್ಯಾ?
ಅದು ಸಾಧ್ಯವೇ? ನಾನ್ ಯಾರು? ನನ್ನ ಶಕ್ತಿ ಅದು ಮಂತ್ರದ ಮರ್ಮ. ತಪಸ್ಸಿನ ತೀವ್ರತೆ ಮತ್ತು ಕ್ರೂರತೆ ನಗು. ನೋಡ್ದೇನೆ ಗಾಳಿ ಬಿರ್ಗಾಳಿ ಆಗೈತೆ, ಆ ದೀಪ ಆರೋಗೈತೆ. ಉಲೂಪಿ ಮಂತ್ರದ ಪ್ರಭಾವದಿಂದ ಸದ್ಯದಲ್ಲೇ ಇವಳು ಬಾಯ್ ಬಿಡ್ತಾಳ್ ನೋಡು. ಲೋ ಮಗ ಶಿವರಾಮ, ಅಟ್ಟಿ ಒಳಗೆ ಏನೋ ಒಂಥರ ಅಸಮಾಧಾನ, ಯಾಕೋ ಏನೋ ಸಂಕಟ, ಒಂಥರ ಹೆದರಿಕೆ ಆಯ್ತದೆ. ಇಲ್ಲಿ ಬೇರೆ ಏನೋ ನಡೀತಾ ಐತೆ ಮಗ. ನನ್ ಮಗಳಿಗೆ ಯಾವಾಗ ಜ್ಞಾನ ಬರ್ತದೆ? ಅವಳು ಯಾವಾಗ ಮಾತಾಡ್ತಾಳೆ? ಮಾತು ಶುರುವಾಗುತ್ತೆ, ಅದು ನಿನ್ನ ಮನೆಯಲ್ಲಿ. ಆ ವಿದ್ಯಳ ದೇಹಕ್ಕೆ ಒಕ್ಕಿ ಅವಳು ಮನಸ್ಸಲ್ಲಿರೋ ಮಾತನ್ನ ಹೊರತರ್ತಾಳೆ. ಅವಳು ಸತ್ಯನ ಒಪ್ಕೊಳ್ಳುವಂತ ಸಮಯ ಬಂದ್ಬಿಡ್ತು. ಯಾಕವ ಹಿಂಗ್ ಪರೀಕ್ಷೆ ಮಾಡ್ತಿದ್ದೀಯಾ? ನನ್ನಿಂದ ಏನ್ ತಪ್ಪಾಗೋಗಿದ್ದಾತು? ನಾನು ಏನ್ ಮಾಡಿದ್ದೀನಿ ಅಂತ ನನಗೆ ಹಿಂಗ್ ಶಿಕ್ಷೆ ಕೊಡ್ತಿದ್ಯಾ? ತಾಯಿ, ನನ್ ಕೈ ಬಿಡ್ಬೇಡ. ನೀನೇ ಈ ವ್ರತನ ಪೂರ್ತಿ ಮಾಡೋ ತರ ಶಕ್ತಿ ಕೊಡು ತಾಯಿ. ನಾವ್ ಅನ್ಕೊಂಡಂಗೆ ಆಗದು, ಸತ್ಯ ಹೆಂಗ್ ಬಾಯ್ ಬಿಡ್ತಾಳೆ ಅಂತ. ನೋದವಾಗಲಿ